ಎಸ್. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತನನ್ನ ಅದ್ಭುತ ಅಂತಾರೆ. ಯಾಕೆ ಅಂತಂದ್ರೆ ಅವನನ್ನ ನೋಡ್ದವ್ರು ಅಥವಾ ಅವನನ್ನ ಕೇಳ್ದವ್ರು ಅವನ ಬಗ್ಗೆ ಯೋಚನೆ ಮಾಡಿದ್ರೆ ಎಲ್ರೂ ಸಹ ಅಚ್ಚರಿಯಾಗಿರ್ತಾರೆ. ಅಂದ್ರೆ ಯಾರೊಬ್ರು ಭಗವಂತನನ್ನ ನೋಡಿದ್ರು ಸಹ ಅವನು ಹೀಗೆ ಇದ್ದಾನೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಅವರೆಲ್ಲರೂ ಸಹ ಅಚ್ಚರಿಯಾಗಿರ್ತಾರೆ. ಅದೇ ರೀತಿ ಇಲ್ಲಿ ರವಿಹಿ ಅನ್ಬೇಕಾದ್ರೂ ಅಷ್ಟೇ ನಮ್ಮ ಹಿಂದಿನ ಸಂಪ್ರದಾಯಗಳೇನಿತ್ತು ಅದು ಈಗ್ಲೂ ಇದೆ. ಎಷ್ಟು ಸುಂದರವಾದ ಸಂಪ್ರದಾಯಗಳು ಅಂದ್ರೆ ನಮ್ಮ ಮನೆಯಲ್ಲಿ ಎಕ್ಸ್ಪೆಷಲಿ ಅಜ್ಜಿಯರಿದ್ರೆ ಅವ್ರು ಹೇಳೋರು, ಸೂರ್ಯೋದಯದ ಸಮಯದಲ್ಲಿ ಮಲ್ಕೋಬಾರ್ದು, ಸೂರ್ಯಾಸ್ತದ ಸಮಯದಲ್ಲಿ ಮಲ್ಕೋಬಾರ್ದು, ದೀಪ ಹಚ್ತಾ ಇದ್ದೀನಿ ಎದ್ದೇಳು ಅಲ್ವಾ, ರೆಡಿ ಆಗು, ನೀಟಾಗಿ ಕೂತ್ಕೋ, ಇದೆಲ್ಲ ಹೇಳೋರು. ಯಾಕೆ ಹೇಳ್ತಾ ಇದ್ರು? ಯಾಕೆ ಅಂದ್ರೆ ಆ ಸೂರ್ಯನಲ್ಲಿ ಏನು ಕೆಂಪು ಬಣ್ಣ ಇದೆ ಅದು ನಮ್ಮ ಬುದ್ಧಿಯನ್ನ ಮಂದ ಮಾಡುವಂತಹ ಶಕ್ತಿ ಇರುತ್ತೆ. ಹಾಗಾಗಿ ನಾವು ನಮ್ಮ ಬುದ್ಧಿಯನ್ನ ಮಂದ ಮಾಡ್ಕೋಬಾರ್ದು, ನಾವು ಚುರುಕಾಗಿರ್ಬೇಕು, ನಾವು ಆಕ್ಟಿವ್ ಆಗಿರ್ಬೇಕು. ಅವಾಗ ಏನ್ ಮಾಡ್ತೀವಿ, ನಾವು ಚಂದ ರೆಡಿ ಆಗ್ತೀವಿ ಯೂಶಲಿ ಅಲ್ವಾ. ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆ ಸ್ನಾನ ಮಾಡ್ತೀವಿ, ಸಂಧ್ಯಾ ವಂದನೆ ಇರುತ್ತೆ, ಮನೆಯಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇರುತ್ತೆ. ಸೇಮ್ ಆಸ್ ಇಟ್ ಈಸ್ ಸಂಜೆ ಕೂಡ ಇರುತ್ತೆ. ಸಂಜೆ ಮನೆಯೆಲ್ಲ ಶುದ್ಧ ಮಾಡಿ ಮತ್ತೆ ಹೆಣ್ಮಕ್ಳು ಚಂದ ರೆಡಿ ಆಗಿ ದೀಪ ಹಚ್ಚಿ, ಯೂಶಲಿ ಏನಾಗ್ತಾ ಇತ್ತು ಅಂದ್ರೆ ಗಂಡು ಮಕ್ಕಳು ವಿಷ್ಣು ಸಹಸ್ರನಾಮವನ್ನ ಬೆಳಗ್ಗೆ ಓದಿದ್ರೆ ಹೆಣ್ಮಕ್ಳು ಲಲಿತಾ ಸಹಸ್ರನಾಮವನ್ನ ಸಂಜೆ ಓದ್ತಾ ಇದ್ರು. ಏನಾಗ್ತಾ ಇತ್ತು ಅಲ್ಲಿ, ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇತ್ತು. ಅಟ್ ದ ಸೇಮ್ ಟೈಮ್ ನಾವು ಪ್ರತಿನಿತ್ಯ ಏನು ಪಾರಾಯಣವನ್ನ ಮಾಡ್ತೀವೋ, ಏನು ಜಪವನ್ನ ಮಾಡ್ತೀವೋ, ಗ್ರಹಣ ಸಮಯದಲ್ಲಿ ಅದು 100ರಷ್ಟು ಆಗತ್ತೆ ಅಂತ ಕೂಡ ಹೇಳ್ತಾರೆ. ಯಾಕೆ ಆ ರೀತಿ ಹೇಳ್ತಾರಪ್ಪ ಅಂತ ಅಂದ್ರೆ, ಗ್ರಹಣ ಸಮಯದಲ್ಲೂ ಅಷ್ಟೇ ಆ ಕಿರಣಗಳು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರನೇ ಗ್ರಹಣದ ಸಮಯದಲ್ಲಿ ಉಪವಾಸ ಇರಿ ಅಲ್ವಾ. ಈಗ ಕೆಲವ್ರು ಅಂತಾರೆ, ಇಲ್ಲ ಗ್ರಹಣದಲ್ಲೇ ಹೋಗಿ ನಾವು ಊಟ ಮಾಡ್ತೀವಿ ಅಥವಾ ಸ್ಮಶಾನದಲ್ಲೇ ಹೋಗಿ ಕುತ್ಕೊಂಡು ತಿಂತೀವಿ, ಏನೂ ಆಗಿಲ್ಲ, ನಾವು ಪ್ರಾಕ್ಟಿಕಲಿ ಸೈಂಟಿಫಿಕಲಿ ಅಂತ ಕೆಲವರು ಪ್ರೂವ್ ಮಾಡಿರೋರು ಇದಾರೆ. ಇಲ್ಲ ಅಂತ ನಾನು ಅದ್ರ ಬಗ್ಗೆ ನಾನು ಇಲ್ಲಿ ವಾದ ಮಾಡ್ತಾ ಇಲ್ಲ. ಬಟ್ ನಮ್ಮ ಸಂಪ್ರದಾಯ, ನಮ್ಮ ಪುರಾಣಗಳು ಏನ್ ಹೇಳುತ್ತೆ ಅಂತ ಅಂದ್ರೆ, ನಾವು ಬೆಳಗಿನ ಸೂರ್ಯೋದಯ ಇರಬಹುದು ಅಥವಾ ಸಂಜೆಯ ಸೂರ್ಯಾಸ್ತ ಇರ್ಬೋದು, ಆ ಸಮಯದಲ್ಲಿ ಮಲ್ಕೋಬಾರ್ದು. ಹಾಗೆ ಗ್ರಹಣದ ಸಮಯದಲ್ಲಿ ನಮ್ಮ ಹೊಟ್ಟೆಯನ್ನ ಖಾಲಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಸೂರ್ಯನಲ್ಲಿ ಸನ್ನಿಹಿತನಾಗಿರುವಂತಹ ಭಗವಂತನನ್ನ ನಾವಿಲ್ಲಿ ರವಿಹಿ ಅಂತ ಹೇಳ್ತೀವಿ ಅಂತ ನಾವು ನಿನ್ನೆ ತಾನೇ ತಿಳ್ಕೊಂಡ್ವಿ. 95 ಶ್ಲೋಕದ ಅರ್ಥಗಳನ್ನ ತಿಳ್ಕೊಂಡ್ವಿ. 96ನೇ ಶ್ಲೋಕಕ್ಕೆ ಹೋಗೋದಾದ್ರೆ, ಸನಾತನತಮಃ ಕಪಿಲಃ ಕಪಿರವ್ಯಯಃ ಸ್ವಸ್ತಿದ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣಃ. ಸನಾತ್, ಭಗವಂತನನ್ನ ಸನಾತ್ ಅಂತ ಯಾಕೆ ಹೇಳ್ತೀವಪ್ಪ ಅಂತ ಅಂದ್ರೆ, ಕೆಲವ್ರು ಹೇಳ್ತಾರೆ ಭಗವಂತ ಅಂತ ಅಂದ್ರೆ, ದೇವ್ರು ಅಂತ ಅಂದ್ರೆ ಅದು ಮನುಷ್ಯನ ಕಲ್ಪನೆ ಅಷ್ಟೇ. ಇಂತಹ ಪೊಳ್ಳು ವಾದಕ್ಕೆ ಈ ನಾಮ ಉತ್ತರ ಕೊಡ್ತಾ ಹೋಗುತ್ತೆ. ಭಗವಂತ ಅನ್ನುವ ತತ್ವ ನಮ್ಮ ನಂಬಿಕೆಯನ್ನ ಎಂದೂ ಸಹ ಅವಲಂಬಿಸೋದಿರೋದಿಲ್ಲ. ಅಂದ್ರೆ ಈಗ ನನಗ್ ನಂಬಿಕೆ ಇದೆ ಭಗವಂತ ಇದ್ದಾನೆ, ಇವತ್ತು ನನಗ್ ನಂಬಿಕೆ ಇಲ್ಲ ಭಗವಂತ ಇಲ್ಲ, ನೋ. ಭಗವಂತ ಅನ್ನೋದು ಯಾವಾಗಲೂ ಇರುವಂತಹ ಶಕ್ತಿ ಅದು. ನೀನ್ ನಂಬು ನಂಬದೇ ಇರು, ಭಗವಂತ ಅನ್ನೋನ್ ಇದ್ದೇ ಇರ್ತಾನೆ ಅಲ್ವಾ. ಈಗ ಉದಾಹರಣೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಆ ನೈವೇದ್ಯ ಮಾಡ್ಬೇಕು ಅಂತ ಪರದೆ ಹಾಕಿರ್ತಾರೆ ಅಂದ ತಕ್ಷಣ ಇಲ್ಲಿ ದೇವ್ರೇ ಇಲ್ಲ ಅನ್ನಕ್ಕಾಗತ್ತಾ? ಪರದೆ ತೆಗ್ದ ತಕ್ಷಣ ಓ ದೇವ್ರು ಬಂದ್ಬಿಟ್ಟ ಅನ್ನಕ್ಕಾಗತ್ತಾ? ಇಲ್ಲ. ಅದೇ ರೀತಿ ಕೆಲವ್ರು ಹೇಳ್ತಾರೆ, ಅಯ್ಯೋ ಇಲ್ಲ ಇದು ನಿಮ್ಮ ಮನಸ್ಸಿನ ಕಲ್ಪನೆ ಅಂತ. ಖಂಡಿತವಾಗಿಯೂ ಭಗವಂತ ಅನ್ನೋದು ಮನಸ್ಸಿನ ಕಲ್ಪನೆ ಅಲ್ಲವೇ ಅಲ್ಲ. ಮನಸ್ಸಿನ ಕಲ್ಪನೆ ಖಂಡಿತ ಅಲ್ಲ. ಯಾಕೆ ಅಂತ ಅಂದ್ರೆ, ಭಗವಂತ ಅನ್ನೋದು ಎಂದಿಗೂ ಸಹ ಇರುವಂತಹ ಶಕ್ತಿ. ನೋಡಿ, ದಟ್ ನಾವು ಕೆಲವ್ರಿಗೆ ಹೇಳ್ತೀವಿ ದಟ್ ಇಸ್ ಎನರ್ಜಿ. ಯಾವುದೋ ಒಂದು ಶಕ್ತಿಯನ್ನ ನಾವು ನಂಬ್ತೀವಿ ಅಂತ ಅಂದ್ರೆ ಆ ಶಕ್ತಿನೇ ಭಗವಂತ.
ಹಾಗಾಗಿ ಆತ ಸನಾತ್ ಅಂತ ನಾವು ಇಲ್ಲಿ ಹೇಳ್ತಾ ಹೋಗ್ತೇವೆ. ಹೇಳ್ಬೇಕು ಅಂದ್ರೆ ಕೆಲವ್ರು ಹೇಳ್ತಾರಲ್ಲ, ಭಗವಂತನೇ ಇಲ್ಲ, ನೀವು ಪ್ರಸಾದವನ್ನ ನೈವೇದ್ಯ ಮಾಡ್ಬಿಟ್ರಾ ಅಂತ ನೋಡೋಕಾದ್ರೆ ಖಂಡಿತ ಇಲ್ಲ. ಇದರ ಕಥೆಯನ್ನ ನಾನು ಬಹುಶಃ ಹೇಳಿದ್ದೀನಿ ಅನ್ಸುತ್ತೆ. ಬಟ್ ಸ್ಟಿಲ್ ರಿಪೀಟ್ ಆಗ್ತಾ ಇದೆ. ಒಬ್ಬ ತಾತ ಮತ್ತು ಒಬ್ಬ ಮೊಮ್ಮಗ ಒಂದ್ ಮನೆಯಲ್ಲಿರ್ತಾರೆ. ಆಗ ಮೊಮ್ಮಗ ಫಾರಿನ್ನಿಂದ ಬಂದಿರ್ತಾನೆ. ಅವ್ನು ಹೇಳ್ತಾ ಇರ್ತಾನೆ, "ತಾತ ನಿನಗ್ ಏನೇನ್ ಇಷ್ಟ, ಇವತ್ತು ಏನೇನ್ ತಿನ್ಬೇಕು ಅಂತ ಅನ್ಕೊಂಡಿದ್ಯಾ ಅದ್ನೆಲ್ಲ ನೀನ್ ನೈವೇದ್ಯ ಮಾಡ್ಬಿಡ್ತೀಯಾ ಅಲ್ವಾ? ಭಗವಂತ ಏನ್ ಕೊಡ್ತಾನೆ? ಏನೂ ಇಲ್ಲ. ನಿನಗಿಷ್ಟ ಆಗಿದ್ದಿದ್ದೆಲ್ಲ ಇಟ್ಬಿಟ್ಟು ನೀನು ನೈವೇದ್ಯ ಮಾಡ್ಬಿಡ್ತೀಯಾ" ಅಂತ. ಆಗ ತಾತ ಸುಮ್ನೆ ನಕ್ಬಿಟ್ಟು ಸುಮ್ನಾಗ್ತಾರೆ. ಅವ್ರೇನೂ ವಾದ ಮಾಡೋದಿಲ್ಲ. ಮಾರನೇ ದಿನ ಮೊಮ್ಮಗನಿಗೋಸ್ಕರ ಒಂದು ಪುಸ್ತಕವನ್ನ ತಗೊಂಬಂದ್ ಕೊಡ್ತಾರೆ. ಆ ಮೊಮ್ಮಗಂಗ್ ತುಂಬಾ ಖುಷಿ ಆಗೋಗ್ಬಿಡುತ್ತೆ. ಆಗ ಹೇಳ್ತಾನೆ, "ಅಯ್ಯೋ ತಾತ, ನಾನು ಈ ಪುಸ್ತಕವನ್ನ ಎಷ್ಟು ದಿವಸದಿಂದ ಹುಡುಕ್ತಾ ಇದ್ದೆ. ಇದು ಸಿಕ್ಲೇ ಇಲ್ಲ" ಅಂತ ಅಂದ್ಬಿಟ್ಟು ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ಅದನ್ನ ಓದ್ತಾನೆ. ಬೆಳಗ್ಗೆ ತಾತ ಕೇಳ್ತಾರೆ, "ಓದಿದ್ಯಾ ಪುಸ್ತಕವನ್ನ?" ಅಂತ. ಆಗ ಮೊಮ್ಮಗ ಹೇಳ್ತಾನೆ, "ಯೆಸ್, ನಾನು ಓದ್ಬಿಟ್ಟೆ. ತುಂಬಾ ಚೆನ್ನಾಗಿತ್ತು. ರಾತ್ರಿನೇ ಮುಗಿಸ್ಬಿಟ್ಟೆ. ಯಾಕೆಂದ್ರೆ ನನ್ನ ಫೇವರೇಟ್ ಬುಕ್ ಅದು" ಅಂತ. "ಹೌದಾ, ಪುಸ್ತಕವನ್ನ ತಗೊಂಡ್ ಬಾ" ಅಂತ ಹೇಳ್ತಾರೆ. ಪುಸ್ತಕವನ್ನ ತಂದಾಗ ತಾತ ಆ ಪೇಜಸ್‌ನೆಲ್ಲ ತಿರುಗಿಸ್ಬಿಟ್ಟು ನೋಡ್ಬಿಟ್ಟು, "ಎಲ್ಲ ಹಾಗೆ ಇದೆಯಲ್ಲ, ನೀನ್ ಎಲ್ಲಿ ಓದಿದ್ಯಾ?" ಅಂತ ಕೇಳ್ತಾರೆ. ಆಗ ಮೊಮ್ಮಗ ಹೇಳ್ತಾನೆ, "ನಾನು ಓದಿದೆ. ಬೇಕಾದ್ರೆ ನೀವು ಯಾವ ಪೇಜಲ್ಲಿ ಏನ್ ಕ್ವೆಶ್ಚನ್ ಕೇಳಿದ್ರು ನಾನು ಆನ್ಸರ್ ಮಾಡೋ ಶಕ್ತಿ ನನಗಿದೆ. ಹಾಗಾಗಿ ನಾನು ಓದಿದೆ" ಅಂತ ಹೇಳ್ತಾನೆ. "ಹೇಗ್ ಓದ್ದೆ? ಇಲ್ಲಿ ಅಕ್ಷರ ಎಲ್ಲ ಹಾಗೆ ಇದೆ. ಖಾಲಿನೇ ಆಗಿಲ್ಲ" ಅಂತ ಹೇಳಿದಾಗ ಮೊಮ್ಮಗ ಹೇಳ್ತಾನೆ, "ಇಲ್ಲ, ನಾನದನ್ನ ಆಸ್ವಾದಿಸ್ದೆ. ಅಂದ್ರೆ ಓದಿದೆ. ಅದು ಅದ್ರಲ್ಲಿರುವಂತಹ ಸಾರವನ್ನ ತೆಗೆದುಕೊಂಡಿದ್ದೀನಿ ನಾನು. ಅದ್ರಲ್ಲಿರುವಂತಹ ಜ್ಞಾನವನ್ನ ತಗೊಂಡಿದ್ದೀನಿ ನಾನು." ಆಗ ತಾತ ಹೇಳ್ತಾರೆ, "ಹಾಗೇನೆ ಭಗವಂತನೂ ಸಹ ನಾವು ಇಟ್ಟಂತಹ ಪ್ರಸಾದವನ್ನ ತಿಂದು ಬಿಡೋದಿಲ್ಲ, ಊಟ ಮಾಡೋದಿಲ್ಲ. ಅದ್ರಲ್ಲಿರುವಂತಹ ಸಾರವನ್ನ ತೆಗೆದುಕೊಳ್ತಾನೆ. ಅದಕ್ಕೋಸ್ಕರನೇ ನೋಡಿ, ಪ್ರಸಾದ. ಸಾಧ ಬರೀ ಅನ್ನ ಇರುತ್ತೆ, ಬರೀ ಕುಂಕುಮ ಇರುತ್ತೆ, ಬರೀ ಹೂವಿರುತ್ತೆ, ಬರೀ ಹಣ್ಣಿರುತ್ತೆ. ಅದಕ್ಕೆ ಅಂದ್ರೆ ಸ್ವಲ್ಪ ಸಾರವನ್ನ ಭಗವಂತ ಬೆರೆಸ್ತಾನೆ. ಹಾಗಾಗಿ ಅದು ಸಾದಾ ಆಗಿದ್ದಂತಹ ಆಹಾರ ಪದಾರ್ಥ ಇರಬಹುದು, ಹೂವು, ಹಣ್ಣುಗಳಿರಬಹುದು, ಪ್ರಸಾದವಾಗ್ಬಿಡತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಭಗವಂತ ನಾವು ನಂಬೋದ್ರಿಂದನೋ, ನಾನ್ ನಂಬ್ಲಿಲ್ಲ ಅಂತ ಅಂದ್ರೆ ಅದಿಲ್ಲನೋ, ಯಾವಾಗಲೂ ಸಹ ಇರುವಂತಹ ಶಕ್ತಿ ಭಗವಂತ. ಹಾಗಾಗಿ ಭಗವಂತನನ್ನ ನಾವು ಸನಾತ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಸನಾತನತಮಃ ಅಂತ ಅಂದ್ರೆ ಭಗವಂತ ಸನಾತನತಮಃ. ಸನ ಅಂದ್ರೆ ಎಲ್ಲ ಕಾಲದಲ್ಲಿ. ತಮ ಅಂದ್ರೆ ಇರುವಂಥದ್ದು. ತಮ ಅಂದ್ರೆ ನಿಯಂತ್ರಿಸುವುದು. ಭಗವಂತ ಎಲ್ಲರಿಗಿಂತ ಪುರಾತನ. ಆತ ಅನಾದಿ ನಿತ್ಯ. ಎಲ್ಲಾ ಕಾಲದಲ್ಲೂ ಇರುವಂತಹ ಇತರ ತತ್ವಗಳೆಂದರೆ ಜೀವರು, ಪ್ರಕೃತಿ, ಆಕಾಶ, ಕಾಲ ಇತ್ಯಾದಿ. ಭಗವಂತ ಎಲ್ಲಾ ಸನಾತನವನ್ನ ನಿಯಂತ್ರಿಸುವ ಪರಿಪೂರ್ಣವಾದ ನಿರ್ವಿಕಾರ ಸ್ವರೂಪ ಭಗವಂತ. ಭಗವಂತನಿಗೆ ಇದೇ ರೂಪ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾನ್ ಅನ್ಬಹುದು, ನಮ್ಮನೇಲಿ ಯಾವುದೋ ಒಂದು ನನ್ನ ಅಜ್ಜಿ ಪೂಜೆ ಮಾಡ್ತಾ ಇದ್ದಂತಹ ಒಂದು ಪುಟ್ಟ ಗಣಪತಿ ವಿಗ್ರಹ. ಅದು ಏನು ಆ ಮರದ್ದು. ನನಗೆ ಅದೇ ದೇವ್ರು. ಇನ್ನೊಬ್ಬರಿಗೆ ರಾಮ ದೇವರಾಗಿರ್ಬೋದು, ಇನ್ನೊಬ್ಬರಿಗೆ ಕೃಷ್ಣ ದೇವರಾಗಿರಬಹುದು ಅಲ್ವಾ? ಆದ್ರೆ ನಿಜವಾಗ್ಲೂ ದೇವ್ರು ಯಾರು? ಯಾವ ಸ್ವರೂಪದಲ್ಲಿ ಇದ್ದಾನೆ? ಯಾವ ರೂಪದಲ್ಲಿ ಇದ್ದಾನೆ ಅಂತ ನೋಡೋದಾದ್ರೆ, ಆತ ನಿರ್ವಿಕಾರ ಸ್ವರೂಪ. ಈಗ ನಮಗೆ ಒಂದು ಭಗವಂತನನ್ನ ನೆನೀಬೇಕು ಅಂದಾಗ ಮೊದಲನೇ ಸ್ಟೆಪ್, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ನದಿಯಲ್ಲೇ ಸ್ನಾನ ಮಾಡ್ಬೇಕು, ಅಲ್ಲಿ ನೈವೇದ್ಯವಾದಂತಹ ಆಹಾರವನ್ನೇ ತಿನ್ನಬೇಕು. ಇದು LKG, UKG. ಅದಾದ್ಮೇಲೆ ಜಪವನ್ನ ಮಾಡೋದು, ತಪವನ್ನ ಮಾಡೋದು, ಹಾಗೂ ಪಾರಾಯಣವನ್ನ ಮಾಡೋದು, ಅದರಲ್ಲಿ ಭಗವಂತನ ಪ್ರೀತಿಯಿಂದ ನೋಡೋದು ಸ್ವಲ್ಪ ಅಪ್‌ಗ್ರೇಡ್ ಲೆವೆಲ್, ಹೈಸ್ಕೂಲ್ ಲೆವೆಲ್. ಇನ್ನು ಅದಕ್ಕಿಂತ ಮೇಲೆ ಕಾಲೇಜ್ ಅಂತ ನೋಡೋದಾದ್ರೆ, ನಾವು ಮಾಡುವ ಎಲ್ಲ ಕಾರ್ಯಗಳನ್ನ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಡೋದು. ಇನ್ನು ಅದಕ್ಕೂ ಮೇಲೆ ಮಾಸ್ಟರ್ಸ್ ಡಿಗ್ರಿ ಅಂತ ಅಂದ್ರೆ ಭಗವಂತನನ್ನ ನಿರ್ವಿಕಾರ ರೂಪದಲ್ಲಿ ನಮ್ಮ ಮನದಲ್ಲಿ ಆರಾಧನೆ ಮಾಡೋದು. ಸೊ
ಧ್ಯಾನಿಗಳೂ ಸಹ, ಅಂದ್ರೆ ಯಾರು ಧ್ಯಾನಾಸಕ್ತರಾಗಿರ್ತಾರೆ ಅವರೂ ಸಹ ಭಗವಂತನನ್ನ ತಮ್ಮ ಮನಸ್ಸಿನಲ್ಲಿ ನಿರ್ವಿಕಾರ ರೂಪದಲ್ಲಿ, ಅಂದ್ರೆ ಜ್ಯೋತಿ ಉರಿಯುವ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಇವತ್ ನಾನ್ ಕಣ್ಮುಚ್ಚದೆ ನನಗ್ ರಾಮ ಕಂಡ, ಇವತ್ ನಾನ್ ಕಣ್ಮುಚ್ಚದೆ ನನಗ್ ಹನುಮ ಕಂಡ. ನೋ, ಖಂಡಿತ ಅಲ್ಲ. ಅಲ್ಲಿಗೆ ನಿನ್ನ ಸುಪ್ತ ಮನಸ್ಸು ನೀನು ಪ್ರತಿನಿತ್ಯ ಏನು ವಿಗ್ರಹಗಳನ್ನ ನೋಡ್ತಿದ್ಯಾ ಅದನ್ನ ಅದು ಗ್ರಹಿಸ್ತಾ ಇದೆ, ಅದು ನಿನಗೆ ಅಲ್ಲಿ ಪ್ರತಿಬಿಂಬಿಸ್ತಾ ಇದೆ ಅಷ್ಟೇ. ನಿಜವಾಗಿಯೂ ಸಹ ಭಗವಂತ ಯಾವ ಆಕಾರದಲ್ಲಿ ಇದ್ದಾನೆ ಅಂದ್ರೆ ಅವನು ನಿರ್ವಿಕಾರ ರೂಪದಲ್ಲಿ ಇದ್ದಾನೆ, ಜ್ಯೋತಿರ್ಮಯ ರೂಪದಲ್ಲಿ ಇದ್ದಾನೆ. ಆ ಜ್ಯೋತಿರ್ಮಯ ರೂಪದ ಪ್ರತೀಕವೇ ನಮ್ಮ ಮನೆಯಲ್ಲಿ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾವು ಫಸ್ಟ್ ಮಾಡೋದು ದೀಪ ಹಚ್ಚೋದು ಅಲ್ವಾ. ಮನೆಯ ದೇವರಿಗೆ ನಾವು ಪ್ರತಿನಿತ್ಯ ದೀಪ ಹಚ್ತಾ ಇದ್ದೀವಿ ಅಂದ್ರೆ ಭಗವಂತ ನಿನ್ನ ಸಾನ್ನಿಧ್ಯ ಇಲ್ಲಿದೆ ಅಂತ ನನ್ನ ನಂಬುತ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನೋಡಿ, ಶವದ ಮುಂದೆಯೂ ದೀಪ ಹಚ್ತಾರೆ. ಯಾಕೆ ಅಲ್ಲಿ ಹಚ್ತಾರೆ ಅಂದ್ರೆ ಭಗವಂತ ಈ ದೇಹದೊಳಗಡೆ ನೀನಿದ್ದೆ, ಇವತ್ತು ಈ ಜ್ಯೋತಿ ಏನಿದೆ ಅದು ನಿನ್ನಲ್ಲಿ ಲೀನವಾಗಿ ಹೋಯ್ತು ಅನ್ನುವ ಪ್ರತೀಕ. ಹಾಗೂ ಎಲ್ಲ ಶುಭ ಸಮಾರಂಭಗಳು, ನಾವು ಈವನ್ ಸ್ಕೂಲಲ್ಲೂ ಸಹ ಏನೋ ಒಂದು ಫಂಕ್ಷನ್ ಮಾಡ್ತಾ ಇದೀವಿ ಅಂದ ತಕ್ಷಣ ಫಸ್ಟ್ ದೀಪ ಬೆಳಗೋ ಮೂಲಕನೇ ಅಲ್ವಾ. ಅಂದ್ರೆ ಪ್ರತಿಯೊಂದು ಕಾರ್ಯದಲ್ಲಿ, ಪ್ರತಿಯೊಂದು 24x7 ಎಲ್ಲಾ ಕಡೆನೂ ಭಗವಂತ ಇದ್ದಾನೆ ಅನ್ನೋದಕ್ಕೆ ಇದು ಒಂದು ಪ್ರೂವ್ ಇದ್ದಂಗೆ. ಹಾಗಾಗಿ ಆತ ನಿರ್ವಿಕಾರ ಸ್ವರೂಪ. ಇವತ್ ಯಾರೋ ಇಲ್ಲ ನಾವ್ ದೇವಸ್ಥಾನದಲ್ಲೇ ಭಗವಂತನ ನೋಡ್ತಾ ಇದ್ದೀನಿ ಅಂತ ಅಂದ್ರೆ ಅವಾಗ ನಾವ್ ಅನ್ಕೋಬೇಕು, ಓಕೆ ಇವ್ರು LKG UKG ನಲ್ಲಿದ್ದಾರೆ. ಅಥವಾ ಜಪ ತಪ್ಪದಲ್ಲಿ ನೋಡ್ತಾ ಇದ್ದಾನೆ, ಓಕೆ ಇವ್ರು ಹೈಸ್ಕೂಲ್ ಅಲ್ಲಿ ಇದ್ದಾರೆ. ಇವ್ರೆಲ್ಲಾ ಕೆಲ್ಸವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಿದ್ದಾರೆ, ಓಕೆ ಇವ್ರ ಹಂಗಾರೆ ಕಾಲೇಜ್ ಲೆವೆಲ್ ಅಲ್ಲಿ ಇದ್ದಾರೆ. ಇಲ್ಲಪ್ಪ, ನಾನು ಧ್ಯಾನದಲ್ಲಿ ನಾನು ಮಾಡೋ ಎಲ್ಲಾ ಕೆಲಸವನ್ನ ಭಗವಂತನಿಗೆ ಅರ್ಪಿಸ್ಬಿಟ್ಟು ಆತನನ್ನ ನಿರ್ವಿಕಾರ ರೂಪದಲ್ಲಿ ನಾನು ಪೂಜೆಯನ್ನ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಓಕೆ ಇವ್ರು PhD ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನಾನು ಯಾಕೆ ಇಲ್ಲಿ ಈ ತರನೇ ಪಟ್ಟಿ ಹೇಳಿದೆ ಅಂತ ಅಂದ್ರೆ, ನಾವು ಈ ಜನ್ಮದಲ್ಲಿ ಯಾವ ಲೆವೆಲ್ ಅಲ್ಲಿ ಇರ್ತೀವಿ, ನಮ್ಮ ಮುಂದಿನ ಜನ್ಮ ಇದರ ಅಪ್ಗ್ರೇಡ್ ಲೆವೆಲ್ಗೆ ನಮ್ಮ ಆತ್ಮ ಹೋಗುತ್ತೆ. ಅಂದ್ರೆ ನಾವು ಯಾವ ರೀತಿ ಹುಡ್ತೀವೋ ಹೇಳಿದ್ವಲ್ಲ, ಹೈಸ್ಕೂಲ್ ಪಾಸ್ ಆಗಿದ್ಯಾ ಅಂದ್ರೆ ಮಿಡ್ಲಿ ಸ್ಕೂಲ್ ಅಂದ್ರೆ 7th ಪಾಸ್ ಆಗಿದ್ಯಾ ಅಂದ್ರೆ ನೆಕ್ಸ್ಟ್ ಹೈಸ್ಕೂಲ್ಗೆ ಅಡ್ಮಿಷನ್ ಸಿಕ್ಕತ್ತೆ ಅಂತ. ಜಸ್ಟ್ ಲೈಕ್ ದಟ್ ನಮ್ಮ ಆತ್ಮವೂ ಸಹ ಅಪ್ಗ್ರೇಡ್ ಆಗ್ತಾ ಹೋಗತ್ತೆ. ಹಾಗಾಗಿ ಭಗವಂತನ ಈ ನಿರ್ವಿಕಾರ ಸ್ವರೂಪವನ್ನೇ ಸನಾತನತಮಃ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಈ ಕ್ಲಾಸಸ್ಸು ಅಪ್ಗ್ರೇಡ್ಸು ಇದೆಲ್ಲ ನಾವು ಭಗವದ್ಗೀತೆಯಲ್ಲೂ ಸಹ ಕೇಳಿದ್ವಿ. ಜಸ್ಟ್ ಇದೊಂದ್ಸಲ ರೀಕ್ಯಾಪ್. ಅಂದ್ರೆ ನಾನು ಅದನ್ನೇ ಹೇಳೋದು, ವಿಷ್ಣು ಸಹಸ್ರನಾಮ ಅನ್ನೋದೇನು ಅಂದ್ರೆ ಭಗವದ್ಗೀತೆಯ ಆ ಬೇಗ ರೀಕ್ಯಾಪ್ ಮಾಡ್ಕೊಳ್ಳೋದು ಅಂತ ಅನ್ಬೋದು. ಯಾಕೆಂದ್ರೆ ನಾನ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಭಗವದ್ಗೀತೆಯನ್ನ ಹೆಚ್ಚು ಕಮ್ಮಿ 18 ತಿಂಗಳುಗಳ ಕಾಲ ನಾವು ಕೇಳಿದ್ವಿ. ಹೆಚ್ಚು ಕಮ್ಮಿ 250ಕ್ಕೂ ಹೆಚ್ಚು ತರಗತಿಗಳು. ಆದ್ರೆ ಇಲ್ಲಿ ಏನಾಗ್ತಿದೆ, ವಿತಿನ್ ಮೇ ಬಿ 50 ಕ್ಲಾಸಸ್ ಅಲ್ಲಿ ಇದು ಮುಗಿಬಹುದು. ಅಂದ್ರೆ ಆ 250 ಕ್ಲಾಸಸ್ ಏನಿತ್ತು ಅದ್ರ ರಿವಿಷನ್ ವಿಷ್ಣು ಸಹಸ್ರನಾಮ ಅಂತ ನಾವು ತಗೋಬಹುದು. ಹಾಗಾಗಿ ಇಲ್ಲಿ ಆತ ಸನಾತನತಮಃ. ಇನ್ನು ಕಪಿಲಹ ಅಂತ ತೆಗೆದುಕೊಂಡ್ರೆ, ಕಪಿಲ ಅನ್ನೋದು ಭಗವಂತನ ಒಂದು ಅವತಾರದ ಹೆಸರು. ಸ್ವಯಂಭೂ ಮನುವಿನ ಕಾಲದಲ್ಲಿ ದೇವದೂತಿ ಹಾಗೂ ಕೃತುಮ ಪ್ರಜಾಪತಿಯ ದಾಂಪತ್ಯದ ಫಲವಾಗಿ ಮೂಡಿ ಬಂದ ಭಗವಂತನ ಅವತಾರ ಕಪಿಲ ಅಂತ ಹೇಳ್ತಾ ಹೋಗ್ತಾರೆ. ಇಂತಹ ಜಗತ್ತಿಗೆ ಸಂಖ್ಯಾಶಾಸ್ತ್ರವನ್ನ ಕೊಟ್ಟಂತಹ ಭಗವಂತ ಕಪಿಲಹ. ಅಂದ್ರೆ ಆತ ಕಪಿಲ ಮುನಿಯಾಗಿ ಅವತರಿಸಿದಾಗ ಆತ ನಮಗೆ ಸಂಖ್ಯಾಶಾಸ್ತ್ರವನ್ನ ಕೊಡ್ತಾ ಹೋದ. ಹಾಗಾಗಿ ಆತನನ್ನ ನಾವು ಕಪಿಲಹ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಅಂದ್ರೆ ಎಲ್ಲ ಶಾಸ್ತ್ರಗಳ ಮೂಲ ಭಗವಂತನೇ. ಇನ್ನು ನಮ್ಮ 900ನೆಯ ನಾಮ ಕಪಿಹಿ. ಅಂದ್ರೆ ಹೆಚ್ಚು ಕಮ್ಮಿ ಇನ್ನ 100 ನಾಮದ ಅರ್ಥ ತಿಳ್ಕೊಂಡ್ರೆ ನಾವು 1000 ನಾಮದ ಅರ್ಥವನ್ನ ತಿಳಿದುಕೊಂಡ ಹಾಗಾಗತ್ತೆ. ಕಪಿಹಿ ಅಂದ್ರೆ ಕಮ್ ಅಂದ್ರೆ ಸುಖ, ಸದಾ ಆನಂದದ ಸ್ಥಿತಿಯಲ್ಲಿರುವ ಭಗವಂತ ಕಪಿಹಿ. ಕಂಪಯ ತೀತಿ ಇತಿ ಕಪಿಹಿ ಅಂತ ಹೇಳ್ತಾರೆ. ತನ್ನ ನೀತಿಗೆ ಬದ್ಧನಾಗದೆ ಇರುವ ದುಷ್ಟರನ್ನ ನಡುಗಿಸುವ ಭಗವಂತ ಕಪಿಹಿ ಅಂತ ಹೇಳ್ತಾರೆ. ಇನ್ನು
ಅವ್ಯಯ ಅಂತ ತೆಗೆದುಕೊಂಡ್ರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ತನ್ನ ಒಡಲಲ್ಲಿ ಅಡಗಿಸಿಟ್ಟು ರಕ್ಷಿಸುವ ಭಗವಂತನನ್ನ ನಾವಿಲ್ಲಿ ಅವ್ಯಯ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಸ್ವಸ್ತಿದಹ ಅಂತ ತೆಗೆದುಕೊಂಡ್ರೆ ಸದಾ ಸಂಕಟ ದುಃಖವಿಲ್ಲದ ಆನಂದಮಯವಾದ ಸ್ಥಿತಿಯನ್ನ ಸಜ್ಜನರಿಗೆ ಕೊಡುವ ಭಗವಂತ ಸ್ವಸ್ತಿದಹ. ಇಲ್ಲಿ ನೋಡಿ, ಆನಂದಮಯವಾದ ಸ್ಥಿತಿಯನ್ನ ಯಾರಿಗೆ ಕೊಡ್ತಾನೆ? ಸಜ್ಜನರಿಗೆ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಆತ ಸ್ವಸ್ತಿದಹ ಅಂತ. ಯಾರು ಅಧರ್ಮದ ಹಾದಿಯಲ್ಲಿರ್ತಾರೋ ಅವರ ಸುಖವನ್ನ ಆತ ನಾಶ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನ ನಾವು ಸ್ವಸ್ತಿದಹ ಅಂತೀವಿ. ಸ್ವಸ್ತಿಕೃತ್ ಅಂತ ತೆಗೆದುಕೊಂಡ್ರೆ ಬದುಕಿನಲ್ಲಿ ಆನಂದದ ಆ ಇರುವನ್ನ ಅಂದ್ರೆ ಸೃಷ್ಟಿ ಮಾಡುವ ಕೃತ್ ಭಗವಂತ. ಇಂತಹ ಆನಂದವನ್ನ ಕತ್ತರಿಸಿ ತೆಗೆಯುವ ಅದು ಆತನ ಶಿಕ್ಷೆಯ ಕ್ರಮ ಹಾಗೂ ದುಷ್ಟ ನಿಗ್ರಹದ ಜಾಲ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನನ್ನ ಸ್ವಸ್ತಿಕೃತ್ ಅಂತ ಹೇಳ್ತೀವಿ. ಸ್ವಸ್ತಿದಾಹ ಅಂದ್ರೆ ಸಜ್ಜನರಿಗೆ ಆನಂದವನ್ನ ಕೊಡ್ತಾನೆ. ಸ್ವಸ್ತಿಕೃತ್ ಅಂತ ಅಂದ್ರೆ ಅಂತಹ ಸ್ಥಿತಿಯನ್ನ ಆತ ಸೃಷ್ಟಿ ಮಾಡ್ತಾನೆ ಹಾಗೂ ನಾವು ಅದನ್ನ ದುರುಪಯೋಗ ಮಾಡ್ಕೊಂಡಾಗ ಅದಕ್ಕೆ ಕತ್ತರಿಯೂ ಸಹ ಹಾಕ್ತಾನೆ. ಸ್ವಸ್ತಿ ಅಂದ್ರೆ ಏನು ಅಂತ ನೋಡೋದಾದ್ರೆ ಸದಾ ಆನಂದಮಯವಾದ ಸ್ವರೂಪವಾಗಿರುವ ಸಚ್ಚಿದಾನಂದ ಸ್ವರೂಪ ಭಗವಂತ ಸ್ವಸ್ತಿ. ಈ ಕಾರಣಕ್ಕಾಗಿ ಸದಾ ಮನೆಯಲ್ಲಿ ಸಂತೋಷವಿರಲಿ ಅನ್ನೋ ಉದ್ದೇಶದಿಂದಲೇ ಮನೆ ಮುಂದೆ ಸ್ವಸ್ತಿಯನ್ನ ನಾವು ಬರಿತೀವಿ. ಅಂದ್ರೆ ಈಗ ಸ್ವಸ್ತಿ ಅನ್ನೋದಿಲ್ಲ, ಸ್ವಸ್ತಿಕ್ ಅಂತ ಹೇಳ್ತಾರ. ಸ್ವಸ್ತಿಕ್ ಅನ್ನ ನಾವು ಬರಿತೀವಿ. ಭಗವಂತನ ಮಂಗಲ ಸ್ವರೂಪ ಹಾಗೂ ಆನಂದ ಸ್ವರೂಪ ಸ್ವಸ್ತಿ. ಅಂದ್ರೆ ವೆನ್ ಹಿ ಈಸ್ ಹ್ಯಾಪಿ, ಅವನ ಆ ಆನಂದ ಸ್ವರೂಪ ಏನಿದೆ ಅದನ್ನ ನಾವು ಸ್ವಸ್ತಿ ಅಂತ ನಾವು ಕರೆಯೋದು. ಇನ್ನು ಸ್ವಸ್ತಿ ಭುಗ್ ಅಂತ ತೆಗೆದುಕೊಂಡ್ರೆ ನಿರಂತರ ಆನಂದವನ್ನ ಭೋಗಿಸುವ ಭಗವಂತ ಸ್ವಸ್ತಿ ಭುಗ್. ಆತ ಜಗತ್ತಿನ ಸಮಸ್ತ ಆನಂದವನ್ನ ಅನುಭವಿಸುತ್ತಾನೆ. ಹೇಗೆ ಅನುಭವಿಸ್ತಾನೆ? ನಮ್ಮಲ್ಲಿ ಭಗವಂತ ಇರ್ತಾನೆ, ನಾವು ಆನಂದವನ್ನ ಅನುಭವಿಸಿದ್ರೆ ಅವನು ಆನಂದವನ್ನ ಅನುಭವಿಸಿದ ಹಾಗೆ. ಸ್ವಸ್ತಿ ದಕ್ಷಿಣ ಅಂತ ಅಂದ್ರೆ ಭಗವಂತನನ್ನ ನಿರಂತರ ಆರಾಧನೆ ಮಾಡುವ ಭಕ್ತರಿಗೆ ನಿರಂತರ ಆನಂದವನ್ನ ಕೊಡುವ ಹಾಗೂ ಲಕ್ಷ್ಮಿಯನ್ನು ಸದಾ ತನ್ನ ಎದೆಯಲ್ಲಿ ಧರಿಸಿರುವ ಆನಂದ ಸ್ವರೂಪ ಭಗವಂತ ಸ್ವಸ್ತಿ ದಕ್ಷಿಣ. ದಕ್ಷಿಣ ಅಂದ್ರೆ ನಾವು ಲಕ್ಷ್ಮಿ ಅಂತ ಮುಂಚೆನೂ ತಿಳ್ಕೊಂಡ್ಬಿಟ್ಟಿದೀವಿ. ಆದ್ರೆ ಆ ಲಕ್ಷ್ಮಿಯನ್ನ ತನ್ನ ಎದೆಯಲ್ಲಿ ಧರಿಸಿರ್ತಾನೆ. ಹಾಗಾಗಿ ಆತನನ್ನ ಸ್ವಸ್ತಿ ದಕ್ಷಿಣ ಅಂತೀವಿ. ಯಾಕೆಂದ್ರೆ ನಮ್ಮ ಪ್ರೀತಿ ಪಾತ್ರರು ನಮ್ಮ ಮನಸ್ಸಲ್ಲಿದ್ದಾರೆ ಅಂದಾಗ ನಾವು ಯಾವಾಗ್ಲೂ ಖುಷಿಯಾಗಿರ್ತೇವೆ ಅಲ್ವಾ? ಅದೇ ರೀತಿ ಭಗವಂತ ಲಕ್ಷ್ಮಿಯನ್ನ ಧರಿಸಿದ ತಕ್ಷಣ ಆಟೋಮೆಟಿಕಲಿ ಆತ ಸಂತೋಷವಾಗಿರ್ತಾನೆ, ಆನಂದಮಯವಾಗಿರ್ತಾನೆ. ಹಾಗಾಗಿ ಆತನನ್ನ ನಾವಿಲ್ಲಿ ಸ್ವಸ್ತಿ ದಕ್ಷಿಣ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೇವೆ. ಇನ್ನು 97ನೇ ಶ್ಲೋಕ ನೋಡೋದಾದ್ರೆ ಆರೌದ್ರ ಕುಂಡಲಿ ಚಕ್ರಿ ವಿಕ್ರಮ್ ಯೂರ್ಜಿತ ಶಾಸನ ಶಬ್ದಾತಿಗ ಶಬ್ದ ಸಹ ಶಿಶಿರ ಶರ್ವರೀಕರ. ಅರೌದ್ರ ಅರೌದ್ರ ರೌದ್ರ ಅಂದ್ರೆ ರುದ್ರ ಸ್ವರೂಪ. ಆದ್ರೆ ಭಗವಂತ ಅರೌದ್ರ. ಆತ ಮಹಾ ಕರುಣಾಳು ಪರಮ ಸೌಮ್ಯ ಸ್ವರೂಪದವನು ಅವನು. ಹಾಗಾಗಿ ಅವನನ್ನ ನಾವು ಪ್ರಸನ್ನ ವದನಂ ಅಂತ ಕರಿತೀವಿ. ಇಂತಹ ಭಗವಂತನ ಜ್ಞಾನ ಧರ್ಮದ ದ್ವೇಷಿಗಳಿಗೆ ಪರಮ ನಿಷ್ಠೂರ. ಅಂದ್ರೆ ಯಾಕೆ ಇವರು ಯಾವಾಗ್ಲೂ ಭಗವಂತ ಭಗವಂತ ಅಂತಾರೆ ಅಂತ? ಫಾರ್ ಎಕ್ಸಾಂಪಲ್ ನಮ್ಮ ಹಿರಣ್ಯಕಶಿಪು ಆಗಿರಬಹುದು, ಕಂಸ ಆಗಿರಬಹುದು, ಅವರಿಗೆ ಭಗವಂತ ಅರೌದ್ರ ಅಂದ್ರೆ ಅವರನ್ನ ಆತ ಅವರಿಗೆ ಏನನ್ಸ್ತಾನೆ? ಭಗವಂತ ರುದ್ರಾವತಾರದಲ್ಲಿ ಕಾಣಿಸ್ತಾ ಹೋಗ್ತಾನೆ. ಆದ್ರೆ ಪ್ರಹ್ಲಾದನಿಗೆ ಹಾಗೆ ಕಾಣಿಸೋದೇ ಇಲ್ಲ. ಹಾಗಾಗಿ ಆತ ಯಾವಾಗಲೂ ಸಹ ಪರಮ ಸೌಮ್ಯ ಸ್ವರೂಪ ಹಾಗೂ ಮಂಗಲ ಸ್ವರೂಪ ಅಂತ ಹೇಳ್ತಾರೆ. ಅವನು ಸದಾ ಕರುಣಾಳು. ಹಾಗಾಗಿ ಆತನನ್ನ ನಾವು ಅರೌದ್ರ ಅಂತ ಹೇಳ್ತೀವಿ. ಇನ್ನು ಕುಂಡಲಿ ಅಂತ ತೆಗೆದುಕೊಂಡ್ರೆ ಕುಂಡಲಿ ಅಂದ್ರೆ ಕಿವಿಯಲ್ಲಿ ಧರಿಸುವ ಆಭರಣ. ಸೂರ್ಯನಲ್ಲಿ ಸನ್ನಿಹಿತನಾದ ಗಾಯತ್ರಿ ಪ್ರತಿಪಾದ್ಯದಲ್ಲಿ ಭಗವಂತನನ್ನ ಧ್ಯಾನ ಮಾಡುವಾಗ ಈ ರೀತಿ ಹೇಳ್ತಾ ಹೋಗ್ತಾರೆ. ದೇಹೇ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ
ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿಹಾರಿ ಹಿರಣ್ಯಯವಪುಃ ಧೃತ ಶಂಖಚಕ್ರ. ಇದು ಋಗ್ವಿಧಾನದಲ್ಲಿದೆ. ಈ ಶ್ಲೋಕ ನರಸಿಂಹ ಪುರಾಣದಲ್ಲಿದೆ. ಗಾಯತ್ರಿಯನ್ನ ಗಾಯತ್ರಿಯ ಧ್ಯಾನ ಶ್ಲೋಕದಲ್ಲಿ ಈ ರೀತಿ ಧ್ಯಾನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಯಾವ ರೀತಿ ಅಂದ್ರೆ, ಸೂರ್ಯ ಮಂಡಳದ ಮಧ್ಯದಲ್ಲಿ ಸರ್ವಾಭರಣ ಭೂಷಿತನಾಗಿ ಪದ್ಮಾಸನದಲ್ಲಿ ಭಗವಂತ ಕುಳಿತಿರ್ತಾನೆ. ಅವನು ತನ್ನ ಕೈಗೆ ತೋಳ್ಬಂದಿಯನ್ನ, ಕಿವಿಗೆ ಕರ್ಣಕುಂಡಲವನ್ನ ಧರಿಸಿದ್ದಾನೆ. ಎರಡು ಕೈಯಲ್ಲಿ ಶಂಖ ಚಕ್ರವನ್ನ ಹಿಡಿದು ಕಿರೀಟ ತೊಟ್ಟ ಆಭರಣ ಭೂಷಿತ ಭಗವಂತನಾಗಿದ್ದಾನೆ ಅಂತ ಇಲ್ಲಿ ವರ್ಣನೆ ಕೊಡ್ತಾ ಹೋಗ್ತಾರೆ. ಇಲ್ಲಿ ಎಕ್ಸ್ಪೆಷಲಿ ಕಿವಿಗೆ ಓಲೆಯನ್ನ ಧರಿಸಿದ್ದಾನೆ ಅಂತ ಹೇಳ್ತಾರಲ್ಲ, ಈ ಭಗವಂತನ ಮಕರ ಕುಂಡಲವನ್ನ ಧರಿಸಿದ್ದಾನೆ ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಮಕರ ಅಂದ್ರೆ ಮೊಸಳೆ. ಮೊಸಳೆ ಬಾಲವನ್ನ ತನ್ನ ಬಾಯಿಯಿಂದ ಜೋಡಿಸಿದಾಗ ಮಾಡುವ ಆಭರಣವೇ ಮಕರ ಕುಂಡಲ. ಅಂದ್ರೆ ನಾವ್ ಹೇಳ್ತೀವಲ್ಲ ಡಿಸೈನ್ಸ್ಗಳು, ಯಾವ ಯಾವ ಓಲೆ ಡಿಸೈನ್ ರೀ ಅಂತ ಅಂದ್ರೆ ನಾವ್ ಹೇಳ್ತೀವಿ ನೋಡಿ, ಮಾವಿನಕಾಯಿ ಡಿಸೈನು ಅಥವಾ ಫ್ಲವರ್ ಡಿಸೈನು, ಇನ್ನೊಂದು ಡಿಸೈನು, ಮತ್ತೊಂದು ಡಿಸೈನ್ ಅಂತ ಏನ್ ಹೇಳ್ತೀವಿ, ಅದೇ ರೀತಿ ಭಗವಂತನ ಓಲೆಯ ಡಿಸೈನ್ ಯಾವ ರೀತಿ ಇದೆಯಪ್ಪ ಅಂತ ಅಂದ್ರೆ, ಒಂದು ಮೊಸಳೆ ತನ್ನ ಬಾಲವನ್ನ ತನ್ನ ಬಾಯಿಯಿಂದ ಕಚ್ಕೊಂಡಾಗ ಒಂದು ರೌಂಡ್ ಶೇಪ್ ಏನ್ ಬರತ್ತೆ, ಆ ಶೇಪ್ ಅಲ್ಲಿ ಭಗವಂತ ಓಲೆಯನ್ನ ಧರಿಸಿದ್ದಾನೆ. ಯಾಕೆ ಬೇರೆ ಏನು ಸಿಕ್ಲಿಲ್ವಾ ಅವನಿಗೆ? ಬೇರೆ ಏನೇನೋ ಡಿಸೈನ್ಸ್ ಎಲ್ಲ ಇದೆ ಅಲ್ವಾ ಅಂದ್ರೆ, ನೋ. ಮಕರ ಕಾಮದೇವ ಅಂದ್ರೆ ಮನ್ಮಥನ ವಾಹನ ಕೂಡ ಹೌದು. ಹಾಗಾಗಿ ಎಷ್ಟು ಈ ಕಾಮ ಅನ್ನೋದು ಎಷ್ಟು ಪವಿತ್ರವೋ ಅಷ್ಟೇ ಅಪಾಯಕಾರಿ ಕೂಡ ಹೌದು. ಮನ್ಮಥನ ವಾಹನ ಮಕರವನ್ನ ಪ್ರತಿನಿಧಿಸುತ್ತೆ. ಇದಕ್ ನಾವು ಹೇಳೋದೇ ಬೇಡ ಅಲ್ವಾ? ಅಂದ್ರೆ ಸ್ವಲ್ಪ ಓಪನ್ ಆಗಿ ಹೇಳ್ಬೇಕು ಅಂದ್ರೆ, ಕಾಮ ಅನ್ನೋದು ಪವಿತ್ರವೂ ಹೌದು, ಹಾಗೂ ಅದು ಕ್ರೌರತೆಯೂ ಹೌದು. ಹಾಗಾಗಿ ಇಲ್ಲಿ ನಾವು ಅದನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಈ ಭಗವಂತನ ಕಿವಿಯ ಓಲೆ ಹೇಳ್ತಾ ಹೋಗುತ್ತೆ. ಈ ರೀತಿ ಕುಂಡಲಿಯನ್ನ ಧರಿಸಿರುವ ಆಭರಣದ ಒಂದು ಮುಖ ಅಗ್ನಿ ಕುಂಡದಲ್ಲಿ ಲೀನವಾಗಿರುವ, ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತನನ್ನು ಸಹ ಕುಂಡಲಿ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಚಕ್ರಿ ಅಂತ ತೆಗೆದುಕೊಂಡ್ರೆ, ಭಕ್ತರ ರಕ್ಷಣೆಗೋಸ್ಕರ, ಅಧರ್ಮ ನಾಶಕ್ಕೋಸ್ಕರ ಚಕ್ರಧಾರಿಯಾಗಿ ಭೂಮಿಗೆ ಇಳಿದು ಬಂದ ಭಗವಂತನನ್ನ ಚಕ್ರಿ ಅಂತೀವಿ. ಅಂದ್ರೆ ಅವನು ಯಾವಾಗ ಚಕ್ರವನ್ನ ಧರಿಸಿದ್ದಾನೆ ಆಗ ಅಧರ್ಮ ನಾಶವಾಗಿದೆ. ಈ ಬ್ರಹ್ಮಾಂಡವೆಂಬ ವಿಶ್ವ ಚಕ್ರವನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡು ಭಗವಂತನನ್ನ ನಾವು ಚಕ್ರಿ ಅಂತಲೂ ಸಹ ಹೇಳ್ತೀವಿ. ಸರ್ವ ಆಕಾಶ ಕಾಯಗಳನ್ನು ಧ್ರುವ ಮಂಡಳದ ಮಧ್ಯದಲ್ಲಿದ್ದು ನಿರ್ವಹಿಸುವ ಭಗವಂತನನ್ನ ನಾವು ಚಕ್ರಿ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ವಿಕ್ರಮಿ ಅಂತ ತೆಗೆದುಕೊಂಡ್ರೆ, ಎಲ್ಲವನ್ನ ಮಣಿಸುವ ಪರಾಕ್ರಮ ಉಳ್ಳ, ವಿಶೇಷವಾದ 3 ಹೆಜ್ಜೆಗಳುಳ್ಳ, ಇಡೀ ವಿಶ್ವದ ಪ್ರತಿ ಕ್ಷಣ ಮಾತ್ರದಲ್ಲಿ ಕಬಳಿಸುವ ಭಗವಂತನನ್ನ ವಿಕ್ರಮಿ ಅಂತೀವಿ. ಅಂದ್ರೆ ಅವನು ಒಂದು ಕ್ಷಣದಲ್ಲಿ ಈ ಪ್ರಪಂಚವನ್ನ ಕಬಳಿಸ್ಬಿಡ್ಬಹುದು ಪ್ರಳಯ ಕಾಲದಲ್ಲಿ. ಹಾಗಾಗಿ ಆತ ವಿಕ್ರಮಿ. ಅವನಿಗಿಂತ ಫಾಸ್ಟ್ ಆಗಿ ಇನ್ಯಾರು ಈ ಕೆಲಸವನ್ನ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಯೂರ್ಜಿತ ಶಾಸನ ಅಂತ ತೆಗೆದುಕೊಂಡ್ರೆ, ಭಗವಂತನ ಶಾಸನ ಎಂದು ಅನೂರ್ಜಿತವಾಗುವುದಿಲ್ಲ. ಅವನ ಆಜ್ಞೆಯನ್ನ ಉಲ್ಲಂಘಿಸೋದು ಅಸಾಧ್ಯ. ಆತನ ಅಣತಿಯಂತೆ ಸರ್ವ ದೇವತೆಗಳು ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸುತ್ತಾರೆ. ಇಂತಹ ಅಭೇದ್ಯ ಶಾಸನದಿಂದ ಲೋಕ ರಕ್ಷಣೆ ಮಾಡುವಂತಹ ಭಗವಂತನನ್ನ ನಾವು ಯೂರ್ಜಿತ ಶಾಸನ ಅಂತ ಹೇಳ್ತೀವಿ. ನೋಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕತೆ ಹೇಳ್ಬೇಕು ಅಂತ ಅಂದ್ರೆ, ಭಗವಂತನ ಅಣತಿಯಂತೆ ಎಲ್ಲವುದು ನಡೆಯುತ್ತೆ ಅನ್ನೋದಕ್ಕೆ ನಮ್ಮೆಲ್ಲರ ಹಾಗೆ ಪಾರ್ವತಿ ದೇವಿಗೂ ಸಹ ತನ್ನದೇ ಆದಂತಹ ಸ್ವಂತ ಮನೆ ಇರಬೇಕು ಅಂತ ತುಂಬಾ ಆಸೆ ಆಗುತ್ತೆ. ಆಕೆ ಹೋಗಿ ಕೇಳ್ತಾಳೆ ಶಿವನನ್ನ, ನಮ್ದು ಯಾಕೆ ಮನೆ ಇರಬಾರ್ದು? ನೀನ್ ನೋಡಿದ್ರೆ ಈ ರೀತಿ ಕೈಲಾಸದಲ್ಲಿ ನನ್ ಕೂರಿಸ್ಬಿಟ್ಟಿದ್ಯಲ್ಲ, ಅಂದ್ರೆ ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ನಾವಿದೀವಿ, ನಮ್ಗೆ ಯಾಕೆ ಒಂದು ಮನೆ ಇರಬಾರ್ದು? ನಮಗೂ ಅಂತಾನು ಒಂದು ಮನೆ ಇರ್ಬೇಕು ಅಂತ ಆಕೆಗೆ ತುಂಬಾ ಆಸೆ ಆಗತ್ತೆ.
ಭಗವಂತ ಹೇಳ್ತಾನೆ, ಅಂದ್ರೆ ಶಿವ ಹೇಳ್ತಾನೆ, ಇಲ್ಲಮ್ಮ ನಿನ್ನ ಹಣೆಯ ಬರಹದಲ್ಲಿ ಮನೆ ಇಲ್ಲ ಅಂತ ಹೇಳ್ತಾನೆ. ಆದ್ರೂ ಆಕೆ ತುಂಬಾ ಹಠ ಮಾಡ್ತಾಳೆ, ಇಲ್ಲ ನನಗೆ ಮನೆ ಬೇಕೇ ಬೇಕು. ಸರಿ ಆಯ್ತು, ಕಟ್ಸ್ದ ಭಗವಂತ. ಎಂತ ಮನೆ ಕಟ್ಸದ್ನಪ್ಪ ಅಂತ ಅಂದ್ರೆ ಸ್ವರ್ಣ ಮಹಲನ್ನೇ ಕಟ್ಟಿಸ್ಬಿಟ್ಟ, ಬಂಗಾರದಲ್ಲಿ ಕಟ್ಟಿಸ್ಕೊಟ್ಟ. ಯಾಕೆಂದ್ರೆ ಪ್ರೀತಿಯ ಪರಾಕಾಷ್ಠೆ ಅಲ್ವಾ. ಕಟ್ಟಿಸ್ದ. ಕಟ್ಸಾದ್ಮೇಲೆ ಗೃಹ ಪ್ರವೇಶ ಮಾಡ್ಬೇಕಲ್ವಾ. ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಯಾರನ್ನ ಕರೆಯೋದು ಅಂತ ತುಂಬಾ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದಾಗ ಅವರಿಗೆ ಥಾಟ್ ಬರೋದು, ಎಲ್ಲರಿಗಿಂತ ದೊಡ್ಡ ಹಿರಿಯ ಬ್ರಾಹ್ಮಣ ರಾವಣ, ತುಂಬಾ ವೇದಗಳನ್ನ ಕಲ್ತಿದ್ದಾನೆ, ಅವನ್ನ ಕರಿಯೋಣ ಅಂತ ಅವನನ್ನ ಕರೆಸಿ ಗೃಹ ಪ್ರವೇಶದ ಕೆಲಸಗಳನ್ನ ಮಾಡಿಸ್ತಾರೆ, ಅಂದ್ರೆ ಕಾರ್ಯಗಳನ್ನ ಮಾಡಿಸ್ತಾರೆ. ವಾಸ್ತು ಪೂಜೆ, ಇನ್ನೊಂದು ಮತ್ತೊಂದು ಎಲ್ಲವನ್ನ ಮಾಡಿಸ್ತಾರೆ. ಮಾಡ್ಸಾದ್ಮೇಲೆ ರಾವಣ ದಕ್ಷಿಣೆಯನ್ನ ಕೊಡ್ಬೇಕಾಗುತ್ತೆ. ಆಗ ಶಿವ ಕೇಳ್ತಾನೆ, ಏನ್ ದಕ್ಷಿಣೆ ಕೊಡ್ಲಿ ಅಂತ. ಆಗ ರಾವಣ, ಈ ಸ್ವರ್ಣ ಮಹಲನ್ನೇ ಕೊಟ್ಬಿಡು ಅಂತ ಕೇಳ್ತಾನೆ. ಅಂದ್ರೆ ಅಷ್ಟು ಆ ವೈಭವವಾಗಿ ಹಾಗೂ ವಾಸ್ತುಪೂರಿಕವಾಗಿ ಆ ಮನೆಯನ್ನ ಕಟ್ಸಿರ್ತಾನಂತ. ಆಗ ಶಿವನಿಗೆ ಇಲ್ಲ ಅನ್ನೋದಿಕ್ ಆಗೋದಿಲ್ಲ. ಯಾಕೆಂದ್ರೆ ದಕ್ಷಿಣ ರೂಪದಲ್ಲಿ ಮನೆನೇ ಕೊಡಿ ಅಂದಾಗ ಇಲ್ಲ ಅನ್ನೋದಿಕ್ ಹೇಗ್ ಸಾಧ್ಯ. ಕೊಟ್ಬಿಡ್ತಾನೆ. ಆದ್ರೆ ಪಾರ್ವತಿಗೆ ತುಂಬಾ ಕೋಪ ಬಂದ್ಬಿಡತ್ತೆ. ನಾನು ಆಸೆ ಪಡಿಸಿದಂತಹ ಮನೆಯನ್ನ ನೀನು ತಗೊಂಡ್ ಹೋಗ್ತಾ ಇದೆಯಲ್ಲ ಅಂದ್ಬಿಟ್ಟು, ಇದು ಒಂದಲ್ಲ ಒಂದು ದಿನ ಭಸ್ಮ ಆಗ್ಬಿಡ್ಲಿ ಅಂತ ಶಾಪನು ಸಹ ಕೊಡ್ತಾಳಾಕೆ. ಹಾಗಾಗಿ ಆ ರಾವಣ ಆ ಮನೆಯನ್ನ ತಗೊಂಡ್ ಹೋಗಿ ಲಂಕೆಯಲ್ಲಿ ಇಟ್ಕೊಂಡ್ರು ಸಹ ಹನುಮನ ಬಾಲದಲ್ಲಿ ಪಾರ್ವತೀ ದೇವಿ ಇದ್ದು ಆ ಹನುಮನ ಬಾಲಕ್ಕೆ ಬೆಂಕಿಯನ್ನ ಹಚ್ಚಿ ಲಂಕೆಯನ್ನ ಸುಟ್ಟು ಬಿಡ್ತಾಳೆ. ಅಲ್ಲ, ನಾನ್ ಯಾಕೆ ಇದೇ ಕತೆ ಹೇಳ್ದೆ ಅಂದ್ರೆ, ನಮ್ಮ ಹಣೆ ಬರದಲ್ಲಿ ಅದಿಲ್ಲ ಅಂತ ಅಂದಾಗ ನಾನು ಏನೇ ಹಠ ಮಾಡಿದ್ರು ಅದ್ ನನಗ್ ಸಿಕ್ಕಲ್ಲ. ಪಾರ್ವತಿ ದೇವಿ ಹಠ ಮಾಡಿದ್ಲು, ಸಿಕ್ತಾ? ಇಲ್ಲ. ನಡಿ, ರಾವಣ ಹಠ ಮಾಡ್ದ, ಅವನಿಗೆ ಸಿಕ್ತಾ? ಸಿಕ್ಲಿಲ್ಲ. ಸೊ ಅವನ ಅಣತಿಯಂತೆನೇ ನಾವು ನಡಿಬೇಕು. ಹಾಗಾಗಿ ವಾಟ್ ಎವರ್ ಹಿ ಗಿವ್ಸ್ ಅದನ್ನ ನಾವು ಬೇಡಪ್ಪ ಅಂತಾನು ಹೇಳ್ಬಾರ್ದು. ಹೌದಾ ತಂದೆ, ಕೊಡು ತಂದೆ ಅಂತೇಳಿ ಅದನ್ನ ಪ್ರಸಾದವಾಗಿ ಸ್ವೀಕರಿಸ್ತಾ ನಾವು ಈ ಜೀವನವನ್ನ ನಡ್ಸ್ಕೊಂಡು ಹೋಗ್ಬೇಕು. ಹಾಗಾಗಿ ಆತ ಯೂರ್ದಿತ ಶಾಸನ. ಇನ್ನು ಮುಂದಿನ ನಾಮ ಶಬ್ದಾತಿಗಹ ಅಂತ ತೆಗೆದುಕೊಂಡ್ರೆ, ಭಗವಂತನನ್ನು ಹೀಗೆ ಎಂದೂ ಯಾವ ಒಂದು ಶಬ್ದದಿಂದ ಹೇಳೋದಕ್ಕೆ ಸಾಧ್ಯವಿಲ್ಲ. ತೈತ್ತಿರೀಯ ಉಪನಿಷತ್ತಿನಲ್ಲಿ ಹೇಳೋ ಹಾಗೆ, ಯಥೋ ವಾಚ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅಂದರೆ ಬ್ರಹ್ಮನಲ್ಲಿ ವಲ್ಲಿ ನಾಲ್ಕನೇ ಅನುಕಾಯ, ಅಂದರೆ ಭಗವಂತನ ಮಾತು ಮತ್ತು ಮನಸ್ಸಿಗೆ ಮುಟ್ಟದ ಶಬ್ದಕ್ಕೆ ಎಟುಕದ ಸ್ವರೂಪ ಅಂತ. ಇಂತಹ ಭಗವಂತನಿಗೆ ಶಬ್ದಾತಿಗಹ ಅನ್ನುವಂತಹ ಅನ್ವರ್ಥ ನಾಮ ಇದೆ ಅಂತ ಹೇಳ್ತಾರೆ. ಅಂದರೆ ಭಗವಂತ ಹೀಗೇ ಇದ್ದಾನೆ ಅಂತ ನಮಗೆ ಹೇಳೋದಕ್ಕೆ ಯಾವುದೋ ಒಂದು ಶಬ್ದದಿಂದ ಮಾತ್ರ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಭಗವಂತ ಇದ್ದಾನೆ ಅಂತ ಹೇಳ್ಬೋದು, ಅವನನ್ನು ನೋಡಿದವರಿಗೂ ಸಹ ಹೇಳೋದಕ್ಕೆ ಅಸಾಧ್ಯ. ಹಾಗಾಗಿ ಅವನನ್ನು ಶಬ್ದಾತಿಗಹ ಅಂತ ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಇನ್ನು ಶಬ್ದ ಸಹಹ ಅಂತ ತೆಗೆದುಕೊಂಡ್ರೆ, ಯಾವ ಶಬ್ದಕ್ಕೂ ಸಿಲುಕದ ಭಗವಂತ. ನಾವು ಯಾವ ಶಬ್ದದಿಂದ ಕರೆದರೂ ಅದನ್ನು ಸಹಿಸಿಕೊಳ್ತಾನೆ. ಯಾಕಪ್ಪ ಅಂದರೆ ನಮ್ಮೆಲ್ರಿಗೂ ಗೊತ್ತು, ನಾವು ಒಂದು ಸಹಸ್ರನಾಮವನ್ನು ಹೇಳೋದಕ್ಕೆ ಕೂತ್ಕೊಳ್ತೀವಿ ಅಂದರೆ ಎಷ್ಟು ತಪ್ಪುಗಳು ಮಾಡ್ತೀವಿ ಅಲ್ವಾ. ಅಥವಾ ಕೆಲವೊಮ್ಮೆ ಬಾಯಿ ತಪ್ಪು ಮಾಡಬಹುದು, ಕೆಲವೊಮ್ಮೆ ಪ್ರೊನೌನ್ಸಿಯೇಷನ್ ಬರದೇ ತಪ್ಪು ಮಾಡಬಹುದು. ಆದರೂ ಸಹ ಅವನ್ನೆಲ್ಲವನ್ನು ಸಹಿಸ್ಕೊಳ್ತಾ ಹೋಗ್ತಾನೆ. ಇಂತಹ ಸರ್ವ ಶಬ್ದ ವಾಚ್ಯ ಭಗವಂತನನ್ನು ಶಬ್ದ ಸಹ ಅಂತಾರೆ. ಆದ್ದರಿಂದ ಅವನನ್ನು ಯಾವ ಹೆಸರಿನಿಂದ ಕೂಡ ನಾವು ಕರಿಬಹುದು. ಹಾಗಂತ ತಪ್ಪು ಓದಿ ಅಂತ ಅಲ್ಲ, ಆದಷ್ಟು ನಾವು ಗಮನ ಇಟ್ಕೊಂಡು ಓದಬೇಕು. ಪ್ರತಿಯೊಂದು ಶಬ್ದವೂ ಸಹ ಭಗವಂತನ ನಾಮವೇ. ಭಗವಂತನಿಗೆ ಒಂದೊಂದು ಶಬ್ದದಲ್ಲೂ ಸಹ ಸಾಕಷ್ಟು ಅರ್ಥಗಳಿದೆ. ಹಾಗಾಗಿ ಅವನ ನಾಮವನ್ನು ನಾವು ಪ್ರೀತಿಯಿಂದ ಕರೆದಾಗ ಅವನನ್ನು ನಾವು ತಪ್ಪು ಮಾಡಿದ್ರೂ ಸಹ ಅದನ್ನು ಸಹಿಸಿಕೊಳ್ತಾನೆ. ಹಾಗಾಗಿ ಅವನನ್ನು ಶಬ್ದ ಸಹ ಅಂತ ಇಲ್ಲಿ ಕರೀತಾ ಹೋಗ್ತಾರೆ. ಇನ್ನು ಶಿಶಿರಹ ಅಂತ ಕರೆದ್ರೆ, ಶ ಅಂದರೆ ಆನಂದ, ಅತಿಶಯವನ್ನು ವ್ಯಕ್ತಪಡಿಸುವ ನಾವು ಸಾಮಾನ್ಯವಾಗಿ ಮೂರನೆಯ ಪದವನ್ನು ಬಳಸ್ತೀವಿ. ಅಂದರೆ ಶಿ. ಇಲ್ಲಿ ಶಿ ಅಂದರೆ ಅತಿಶಯವಾದ ಆನಂದ, ರ ಅಂದರೆ ಕೊಡುವವನು.
ಅಥವಾ ರಮಿಸುವವನು. ಶಿಶಿರಃ ಅಂದರೆ ಅತಿಶಯವಾದ ಮಹಾದಾನಂದವನ್ನು ಕೊಡುವ ಹಾಗೂ ಭೂಮಿಗೆ ತಂಪನ್ನು ಸುರಿವ ಆನಂದದ ಪರಾಕಾಷ್ಠೆಯಲ್ಲಿ ರಮಿಸುವ ಭಗವಂತನನ್ನು ನಾವಿಲ್ಲಿ ಶಿಶಿರಃ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಶರ್ವರೀಕರಃ ಅಂತ ತೆಗೆದುಕೊಂಡ್ರೆ, ಶರ್ವರೀಕರಃ ಅಂದರೆ ರಾತ್ರಿಯನ್ನು ಮಾಡುವವನು, ಅಂದರೆ ಚಂದ್ರನೊಳಗಿದ್ದು ಈ ಭೂಮಿಗೆ ಅದ್ಭುತವಾದ ಬೆಳದಿಂಗಳನ್ನು ಉಣಿಸುವ ಭಗವಂತ ಶರ್ವರೀಕರಃ. ರಾತ್ರಿಯಲ್ಲಿ ಕ್ರಿಯಾತ್ಮಕವಾಗಿರುವ ಪ್ರಾಣಿ ಪಕ್ಷಿಗಳಿಗೆ, ಗಿಡ ಗಂಟೆಗಳಿಗೆ ಚೈತನ್ಯವನ್ನು ಕೊಡುವ ಭಗವಂತನನ್ನು ಶರ್ವರೀಕರಃ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಸೂರ್ಯ ನಮಗೆ ಎಷ್ಟು ಮುಖ್ಯನೋ ಚಂದ್ರನೂ ಸಹ ಅಷ್ಟೇ ಮುಖ್ಯ. ಏಕೆಂದರೆ ಸೂರ್ಯನ ಬಿಸಿಲು ಅಥವಾ ಸೂರ್ಯನ ಬೆಳಕು ಹೇಗೆ ಜೀವ ಚೈತನ್ಯವನ್ನು ಕೊಡುತ್ತೋ, ಚಂದ್ರನ ಬೆಳದಿಂಗಳೂ ಸಹ ಅದೇ ರೀತಿ ಜೀವ ಚೈತನ್ಯವನ್ನು ಕೊಡ್ತಾ ಹೋಗುತ್ತೆ. ಅಂತಹ ಹಗಲು ರಾತ್ರಿಯನ್ನು ಮಾಡುವಂತಹ ಭಗವಂತನನ್ನು ನಾವಿಲ್ಲಿ ಶರ್ವರೀಕರಃ ಅಂತ ಹೇಳ್ತಾ ಹೋಗ್ತೇವೆ. ಹೀಗೆ ಎಲ್ಲದಕ್ಕೂ ಚೈತನ್ಯ ಕೊಡ್ತಾ ಹೋಗ್ತಾನೆ. ನಮಗೂ ಸಹ ಚೈತನ್ಯವನ್ನು ತುಂಬಲಿ, ಯಾಕೆಂದರೆ ಅವನು ಹಿರಿಯ ಚೈತನ್ಯದ ಚಿಲುಮೆ. ಆ ಚೈತನ್ಯದ ಚಿಲುಮೆ ನಮ್ಮಲ್ಲಿ ಸದಾ ಇರಲಿ, ಹಾಗೂ ಭಗವಂತನ ನಾಮಸ್ಮರಣೆ ನಮಗೆ ಎಂದೂ ಸಹ ಕೊನೆ ಆಗದೇ ಇರಲಿ ಅಂತ ಹೇಳಿ ನಾವು ಅವನಿಗೆ ಕೇಳ್ಕೋಬೇಕು. ಏಕೆಂದರೆ ನಾವು ಅವನನ್ನು ಆರಿಸಿಕೊಳ್ಳುವ ಯೋಗ್ಯತೆ ಖಂಡಿತವಾಗಿಯೂ ನಮಗಿಲ್ಲ. ನಮ್ಮನ್ನು ಅವನು ಆರಿಸ್ಕೊಳ್ತಾನೆ ಅಷ್ಟೆ. ಹಾಗಾಗಿ ಆ ಹಿರಿಯ ಚೈತನ್ಯದ ಚಿಲುಮೆಗೆ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹೆಚ್ಚು ಕಮ್ಮಿ 900 ನಾಮಗಳ ಅರ್ಥಗಳನ್ನು ತಿಳಿದುಕೊಂಡ್ವಿ. ಇನ್ನು ಉಳಿದ 100 ನಾಮಗಳನ್ನು ಸಹ ತಿಳಿದುಕೊಳ್ಳುವ ಶಕ್ತಿ ಭಗವಂತ ನಮ್ಮೆಲ್ಲರಿಗೂ ಕೊಡಲಿ. ಥ್ಯಾಂಕ್ ಯು.